ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಬಂದು ಹಸಿರು ಬಟಾಣಿಯಲ್ಲಿ ಬಳಸುವಂತಹ ಕೃತಕ ಬಣ್ಣದ ಬಗ್ಗೆ. ಏನಾಗಿದೆ, ಯಾಕೆ ಈ ಫುಡ್ ಅನ್ನೋ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯತನ, ಇಷ್ಟೊಂದು ದುರಾಸೆ, ಇಷ್ಟೊಂದು ಹಣದಾಹ ಯಾಕೆ ಹೀಗಾಗ್ತಿದೆ? ದುಡ್ಡು ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಹಾರ ಪದಾರ್ಥಗಳಿಗೆ ಬಣ್ಣವನ್ನ ಬೆರೆಸೋದಾಗಿರ್ಬೋದು, ಇನ್ಯಾವುದೋ ರೀತಿ ಕಳಪೆ ಮಟ್ಟದಲ್ಲಿ ತಯಾರಿಕೆ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಈ ಹೋಟೆಲ್ ಮಾಲೀಕರಾಗಿರ್ಬೋದು ಅಥವಾ ಈ ರಸ್ತೆ ಬದಿ ವ್ಯಾಪಾರಿಗಳಾಗಿರಬಹುದು, ಜನಗಳ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಿದ್ದಾರೆ. ಬೀದಿ ಬದಿಯಲ್ಲಿ ಮಾಡುವಂತಹ ಇಡ್ಲಿ, ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಕೆ ಮಾಡಿ ತಯಾರಿಕೆ ಮಾಡ್ತಾ ಇದ್ದಂತಹ ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಎನ್ನುವಂತಹ ರಾಸಾಯನಿಕ ಅಂಶ ಪತ್ತೆಯಾಗಿತ್ತು. ಇದೀಗ ಈ ಬೆನ್ನಲ್ಲೇ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಕಡೆಗೂ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇವನ್ ಹೋಳಿಗೆ, ಬೀದಿ ಬದಿಯಲ್ಲಿ ಯಾರು ಪ್ಲಾಸ್ಟಿಕ್ ನಿಂದ ತಯಾರಿಸ್ತಾರಲ್ವಾ ಹೋಳಿಗೆ, ಆ ಹೋಳಿಗೆಯ ಮೇಲೆ ರೇಡ್ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿ ಬೀದಿ ಬದಿಯಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನ ತಯಾರಿಕೆ ಮಾಡ್ತಾರೆ ಅವೆಲ್ಲ ಸ್ಯಾಂಪಲ್ಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಬೆಲ್ಲ, ಟೊಮೆಟೊ ಸಾಸ್ ಎಲ್ಲದರಲ್ಲೂ ಕೂಡ ಕೃತಕ ಬಣ್ಣ ಅಥವಾ ರಾಸಾಯನಿಕ ಪದಾರ್ಥಗಳನ್ನ ಬಳಕೆ ಮಾಡಿ ತಯಾರಿಕೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಇದೀಗ ಬಠಾಣಿ, ಅದರಲ್ಲೂ ಕೂಡ ಹಸಿರು ಬಠಾಣಿಯಲ್ಲಿ ಕೃತಕ ಬಣ್ಣವನ್ನ ಬಳಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಆಹಾರ ಮತ್ತು ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಈ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ತಯಾರಿಕೆ ಮಾಡ್ತಾ ಇರುವ ಅಡ್ಡದ ಮೇಲೆ ದಿನಂಪ್ರತಿ ದಾಳಿಯನ್ನ ಮಾಡ್ತಲೇ ಇದ್ದಾರೆ. ಈ ವೇಳೆ ಅನೇಕ ರೀತಿಯ ಪದಾರ್ಥಗಳು ತಿನ್ನೋದಕ್ಕೆ ಯೋಗ್ಯವಲ್ಲ, ಇದು ಅನಾರೋಗ್ಯಕರ ಎನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನು ಈ ತಿಂಗಳ ಕೊನೆಯಲ್ಲಿ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಈ ಟೈಮಲ್ಲಿ ಹೋಳಿಗೆಗೆ ವಿಪರೀತವಾಗಿ ಬೇಡಿಕೆ ಕೂಡ ಹೆಚ್ಚಾಗಿದೆ. ಹೋಳಿಗೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಹೀಗಾಗಿ ಅಂಗಡಿಗಳ ಮೊರೆ ಹೋಗ್ತಾರೆ ಜನ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವರು ಪ್ಲಾಸ್ಟಿಕ್ ನಲ್ಲಿ ಹೋಳಿಗೆಯನ್ನ ತಯಾರಿಕೆ ಮಾಡ್ತಿದ್ದಾರೆ. ಆಹಾರ ಇಲಾಖೆಯ ಅಧಿಕಾರಿಗಳು ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂದ್ರೂ ಕೂಡ ಡೋಂಟ್ ಕೇರ್ ಅನ್ನದೇ ಈ ರೀತಿ ಹೋಳಿಗೆಯನ್ನ ತಯಾರಿಕೆ ಮಾಡ್ತಾ ಇರುವಂತದ್ದು. ಪ್ಲಾಸ್ಟಿಕ್ ನಲ್ಲಿ ತಯಾರಿಸಿದ ಆಹಾರ ಅಥವಾ ಪ್ಲಾಸ್ಟಿಕ್ ನಿಂದ ಕಟ್ಟಿರುವಂತಹ ಆಹಾರಗಳನ್ನ ಸೇವಿಸಬೇಡಿ, ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಇದೀಗ ಹಸಿರು ಬಟಾಣಿಯಲ್ಲೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆಹಾರ ಗುಣಮಟ್ಟ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು 36 ಸ್ಯಾಂಪಲ್ಗಳನ್ನ, ಅಂದ್ರೆ 36 ಹಸಿರು ಬಟಾಣಿಗಳ ಸ್ಯಾಂಪಲ್ಗಳನ್ನ ಪ್ರಯೋಗಾಲಯಕ್ಕೆ ರವಾನಿಸಿದ್ರು. ಈ ವೇಳೆ 28 ಬಟಾಣಿಯಲ್ಲಿ ವಿಷಕಾರಿ ರಾಸಾಯನಿಕ ಅಂಶಗಳು, ಅಂದ್ರೆ ಕಲರ್ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದು. ಈ ರೀತಿಯ ಬಟಾಣಿಗಳನ್ನ ಒಂದ್ ವೇಳೆ ತಿಂದಿದ್ದೆ ಆದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ. ಇವನ್ ಚರ್ಮ ಸಮಸ್ಯೆ ಆಗಿರಬಹುದು, ಇನ್ನಿತರ ನಾನಾ ಸಮಸ್ಯೆಗಳು ಕಾಡುವಂತದ್ದು. ಇನ್ನು ಪ್ಲಾಸ್ಟಿಕ್ ನಿಂದ ತಯಾರಿಕೆ ಮಾಡಿರುವಂತಹ ಇಡ್ಲಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಇನ್ಯಾವ್ದಾದ್ರು ತಿಂಡಿ ಆಗಿರ್ಬೋದು, ಅದರಲ್ಲಿ ಕಟ್ಟಿರ್ತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದವರಿಗೆ ಕ್ಯಾನ್ಸರ್ ಪ್ರಮಾಣ ಹೆಚ್ಚಿರುವಂತದ್ದು. ಪ್ಲಾಸ್ಟಿಕ್ ಮೊದಲೇ ಡೇಂಜರು. ಬಿಸಿ ಪದಾರ್ಥಗಳನ್ನ ಆ ಪ್ಲಾಸ್ಟಿಕ್ ನಲ್ಲಿ ಹಾಕಿದಾಗ ಅದರಲ್ಲಿರುವ ರಾಸಾಯನಿಕ, ಅದರಲ್ಲೂ ಕೂಡ ವಿಷಯುಕ್ತ ರಾಸಾಯನಿಕ ಅಂಶಗಳು ಹೊರಸೂಸುವಂತದ್ದು. ಇದರಲ್ಲೇ ಇರುವಂತಹ ಪದಾರ್ಥಗಳನ್ನ ನಾವು ಸೇವಿಸಿದಾಗ ಅದರ ಎಲ್ಲ ರಿಫ್ಲೆಕ್ಟ್ ಕೂಡ ನಮ್ಮ ದೇಹಕ್ಕೆ ಹೋಗುವಂತದ್ದು. ಅದನ್ನ ನಾವು ತಿಂದಾಗ ನಾವು ನಾನಾ ರೀತಿಯ ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ಪ್ಲಾಸ್ಟಿಕ್ ನಿಂದ ತಯಾರಿಕೆ ಮಾಡುವ ಯಾವುದೇ ಅಡುಗೆಯನ್ನ ಕೂಡ ಸೇವಿಸಬೇಡಿ. ಒಂದ್ ವೇಳೆ ಸೇವಿಸಿದ್ರೆ ಅನಾರೋಗ್ಯ ಗ್ಯಾರಂಟಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಬೀದಿ ಬದಿಯಲ್ಲಿ ಆಹಾರವನ್ನ ಸೇವನೆ ಮಾಡೋದಕ್ಕಿಂತ ಮುಂಚೆ ಬಿ ಕೇರ್ಫುಲ್ ಅನ್ನುವಂತಹ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ನೀವ್ ಯಾವ ರೀತಿ ಹುಷಾರಾಗಿರ್ತೀರೋ ಆ ರೀತಿ ನಿಮ್ಮ ಆರೋಗ್ಯವನ್ನ ನೀವು ಉಳಿಸಿಕೊಳ್ಳಬಹುದು. ಸೊ ಯಾವುದೇ ಒಂದು ಪದಾರ್ಥಗಳನ್ನ ತಿನ್ನೋದಕ್ಕೂ ಮುಂಚೆ ಇದು ಹೇಗೆ ತಯಾರಾಗಿದೆ ಅನ್ನೋದನ್ನ ಒಂದು ಸಲ ನೋಡ್ಬಿಟ್ಟು ಆಮೇಲೆ ಆ ಪದಾರ್ಥಗಳನ್ನ ತಿನ್ನಿ. ಇನ್ನು ಈ ಹಸಿರು ಬಟಾಣಿಗೆ ಕೃತಕ ಬಣ್ಣವನ್ನ ಬಳಕೆ ಮಾಡಲಾಗಿದೆ. ಇದನ್ನ ಬಳಕೆ ಮಾಡಿರೋದ್ರಿಂದ ಕೃತಕ ಬಣ್ಣವನ್ನ ಬಳಕೆ ಮಾಡಬಾರ್ದು ಅಂತ ಆಹಾರ ಇಲಾಖೆ ಸೂಚನೆಯನ್ನ ನೀಡಿದೆ. ಆದ್ರೆ ಇವೆಲ್ಲ ಮಾನದಂಡಗಳನ್ನ ಮೀರಿ ಹಸಿರು ಬಟಾಣಿಗಳನ್ನ ಕೆಲವೊಂದು ಕಡೆ ತಯಾರು ಮಾಡಲಾಗ್ತಾ ಇದೆ. ಸೊ ಈ ಕೃತಕ ಬಣ್ಣದಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಲಿದೆ. ಸೊ ಯಾರ್ಯಾರು ಹಸಿರು ಬಟಾಣಿಗಳನ್ನ ತಿಂತೀರಲ್ವಾ, ನೀವಂತೂ ಹುಷಾರಾಗಿರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ಯಾರ್ಯಾರು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರೋ ಮುಂದಕ್ಕೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.